ಡೆಲಿವರಿ ಆಗುತ್ತೆ. ಇವತ್ತು ಚಾಮುಂಡೇಶ್ವರಿಲಿ ಅಡ್ಮಿಟ್ ಆಗಿದ್ದಾರೆ, ನೋಡೋಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಬಸ್ಸಲ್ಲಿ ಬೈಯಕ್ಕೆ KFC ಚಿಕನ್ ತಿನ್ಬೇಕಂದ್ರೆ ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಯಾರು ನೀವು ಅಮೌಂಟ್ ಪೇ ಮಾಡೋದು ನೀವ ನಾವು? ಯಾರೇ ಪೇ ಮಾಡೋದು, ನೀನಂತೂ ಮಾಡಲ್ಲ. ಹೌದಾ? ಒನ್ ಪೀಸ್ ಎಷ್ಟು? 105 ರೂಪಾಯಿ ಆಗುತ್ತೆ. 2 ಪೀಸ್ ತಗೊಂಡು. 2 ಪೀಸ್. 2 ಪೀಸ್ ಚಿಕನ್ ಮತ್ತೆ ಕೋಕ್ ಕುಡಿತಾರೆ ಅಂತ. ಕೋಕ್ ತಗೊಳ್ಳಿ ಒಂದು. ವಿತ್ ಫ್ರೈಸ್ ಪೆಪ್ಸಿ ಆ್ಯಡ್ ಮಾಡಲ್ಲ. 100 ಪೀಸ್ ಫ್ರೈಸ್ ಒಂದು ಪೆಪ್ಸಿ ಬರುತ್ತೆ. ಓಕೆ, ಇಲ್ಲೇನು ಪಾರ್ಸಲ್? ಪಪ್ಪ 9 ತಿಂಗಳಿಂದ KFCಗೆ ಹೋಗೋಣ, ಎಲ್ಲರೂ ಹೋಗೋಣ ಅಂತ ಇದ್ರು. ಹೋಗೋಕ್ಕೆ ಋಣ ಕೂಡಿರಲಿಲ್ಲ. ಫೈನಲಿ ಕೊನೆಗೂ ಅದು ಲಾಸ್ಟ್ ಡೇ ತಗೊಂಡು ಹೋಗ್ತಿದ್ದೀವಿ. ಬಟ್ ನಾವು ಇವತ್ತು ಯಾರೂ ತಿನ್ನಲ್ಲ ಗುರುವಾರ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಅನ್ನಿಸ್ತಿದ್ಯಾ ನಿಮಗೆ? ಏನೂ ಅನ್ನಿಸ್ತಾ ಇಲ್ಲ. ಒಟ್ಟಾಗಿ KFC ಚಿಕನ್ ತಿನ್ನಲಿ, ನಾಳೆ ಅವ್ಳಿಗೆ ಏನೋ ಸಮಸ್ಯೆ ಇಲ್ಲದಂಗೆ ಡೆಲಿವರಿ ಆಗಲಿ, ಒಳ್ಳೇದಾಗಲಿ. ಆಲ್ಮೋಸ್ಟ್ ಗಂಡಾಗಲಿ ಅಂತ ಆಸೆ ಇದೆ, ಬಟ್ ಹೆಣ್ಣಾದ್ರೆ ನೋ ಪ್ರಾಬ್ಲಮ್. ಯಾವುದೇ ಆಗಲಿ, ಏನು ಅಮ್ಮ ಮಗನಿಗೆ ಇಬ್ಬರಿಗೂ ತೊಂದರೆ ಆಗ್ದಂಗೆ ಅಮ್ಮ ಮಗನಿಗೆ ಆಗಲಿ. ಓಕೆನಾ? ಅಮ್ಮ ಮಗುಗೆ, ಮಗನ ಮಗಳನ್ನ ಎರಡು ಹೇಳಿದೆ, ಅಮ್ಮ ಮಗಳು ಅಮ್ಮ ಮಗ. ನನಗೆ ಯಾವುದಾದ್ರೂ ಓಕೆ. ಗಂಡು ಫಸ್ಟ್ ಪ್ರಿಯಾರಿಟಿ ಗಂಡು, ಸೆಕೆಂಡ್ ಪ್ರಿಯಾರಿಟಿ ಹೆಣ್ಣು. ನೋಡೋಣ. ಅವ್ನ ನಂಬರ್ ಕೊಡು, ನೋಡೋಣ. ಅವರು ನಮ್ಮ ಮಾಮನ ಪರಿಚಯ ಅಂತವರು. ಅವರು ಗುರುವಾರ ತಿನ್ನಲ್ಲ ನನಗೆ. ಫೈನಲಿ ಬಸ್ರಿ ಬೈಕೆ ತಗೊಂಡು 9 ತಿಂಗಳಿಂದ ಹೇಳ್ಕೊಂಡಿದ್ಲು ತಿನ್ನೋಣ ಅಂತ. ಅದು ಲಾಸ್ಟ್ ಟೈಲ್ ಈಡೇರ್ತೈತೆ. ಅವ್ರೊಬ್ರಿಗೆ ಅಲ್ವಾ? ಕಂಟ್ರೋಲ್ ಮಾಡ್ತಿದ್ದೀನಿ. ನಂಗೆ KFC ಚಿಕನ್ ಅದು ತುಂಬ ಇಷ್ಟ. ನೆಕ್ಸ್ಟ್ ಗುರುವಾರ ಬಟ್ ಗುರುವಾರ ಇವತ್ತು ನಾವು ತಿನ್ನಲ್ಲ. ಹಾಸ್ಪಿಟಲ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಹೆದರಿಸ್ಬಿಟ್ಟಿದ್ರು, ಎಲ್ಲ ಟ್ರೈನಿ ಡಾಕ್ಟರ್ಸ್ ಇರ್ತಾರೆ ಅಂತ. ಇಲ್ಲ, ಮೇನ್ ಡಾಕ್ಟರ್ ಕೂಡ ಇರ್ತಾರೆ. ಹಾಗೆ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಈ ಥರ ಫ್ರೀ ಇರೋ ಸರ್ವಿಸ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು. ಅಂಕಲ್ ತಗೊಳ್ಳಿ, ಅಂಕಲ್ ನಿಮಗಿದು ನಂಗೆ ಬೇಡ. ಇದೊಂದು ಮಿಸ್ ಆಯಿತು. ನಾನು ನಮ್ಮ ಮನೆಯವ್ರದ್ದು ತುಂಬ ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ಲೇಟ್ ಮಾಡಿಸಿದ್ದಕ್ಕೆ ಸಾರಿ. ಥ್ಯಾಂಕ್ ಯು. ಮಠಕ್ಕೆ ಹೋಗಿದ್ದು, ಅಕ್ಷತೆಗಳು ತಲೆ ಮೇಲೆ ಹಾಕಿ ಬನ್ನಿ ಹೋಗುವ. ತೇಜಾಕ ಆಸೆ ಪಟ್ಟಾಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೇಗಿದೆ KFC ಚಿಕನ್ನು? ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ. ನಮ್ಮ ಪಾಪಗೂ ಫಸ್ಟಿಂದನೂ ಫ್ರೈಡ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿ ಅದು ಕೂಡ ತಿನ್ನುತ್ತೆ, ಹ್ಯಾಪಿಯಾಗಿರುತ್ತೆ. ಖಾರ ತಿಂದರೆ ಹ್ಯಾಪಿಯಾಗಿರುತ್ತೆ, ಸ್ವೀಟ್ ತಿಂದರೆ ಅಳ್ತಾ ಇರುತ್ತಾ? ಯಾವಾಗಲೂ ಅಷ್ಟೇ. ನನಗೆ ಸ್ವೀಟ್ ತಿಂದರೆ ನಾನು ಸ್ಯಾಡ್ ಆಗ್ಬಿಡ್ತೀನಿ, ಅಷ್ಟು ನನಗೆ ಬೇಜಾರು ಮಾಡಿಬಿಡುತ್ತೆ. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದೆ. ಮೂಮೆಂಟ್ ಕೂಡ ಮಾಡ್ತಿದೆ ನನಗೆ. ಹ್ಯಾಪಿನಾ? ಫುಲ್ ಹ್ಯಾಪಿ. ನಾಳೆ ಭಯ ಆಗ್ತಿದ್ಯಾ, ಖುಷಿ ಆಗ್ತಿದ್ಯಾ, ಅಥವಾ ಬೇಜಾರಾಗ್ತಿದ್ಯಾ? ಏನು ಅನಿಸ್ತಿದೆ? ನನಗಂತೂ ಒಂಚೂರು ಬೇಜಾರಿಲ್ಲ, ಹ್ಯಾಪಿಯಾಗಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಸೊ ಹಾಗಾಗಿ ಚೆನ್ನಾಗಿ ತಿನ್ಕೊಂಡು ಹೊಂದ್ಕೊಂಡು ಇವತ್ತೇ ಲಾಸ್ಟ್ ಅಲ್ವಾ ಬಸರಿ ಬೈಕೊಂಡು. ಮತ್ತು ಬೇಬಿ ಬಂಪ್ ಕೂಡ ಇವತ್ತೇ ಲಾಸ್ಟು. ಚೆನ್ನಾಗಿ ಫೀಲ್ ಮಾಡ್ಕೊಂಬಿಡಿ. ಚೆನ್ನಾಗಿ ತಿನ್ಕೊಂಡಿರೋಣ ಅಂತಲೇ ಖುಷಿಯಾಗಿ ಏನೇನು ಬೇಕು ಎಲ್ಲ ತರ್ಸ್ಕೊಂಡು ತಿಂತಾ ಇದ್ದೀನಿ. ನಾಳೆ ಖುಷಿಯಾಗಿ ಧೈರ್ಯದಿಂದ ಇರಬೇಕು, ಹ್ಯಾಪಿಯಾಗೆ. ಹೌದು. ನಾಳೆದು ಕೂಡ ವಿಡಿಯೋ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ಈ ಥರ ಏನಿದೆ ಈ ಸಮಯದಲ್ಲಿ ಲಾಸ್ಟ್ ಮಿನಿಟ್
ಇನ್ಸ್ಟೆಂಟ್ ಬಿರಿಯಾನಿ ಯಾವಾಗಾಯಿತು ಲಾಸ್ಟ್ ಇಯರ್ಸ್ ನೋಡಿ ಬಸ್ರಿಗೆ ಅಂತ ಅಂದ್ಬಿಟ್ಟು ಇವಳು ತಿಂತಾವಳೆ. ನಾನೇ ತಿನ್ಕೊಂಡ್ಬಿಟ್ಟೆ ಲಾಸ್ಟಲ್ಲಿ ಬರೀ ತಟ್ಟೆ ಕೊಟ್ಟಿದ್ದೀನಿ. ನಂಗೆ ಇದೊಂದು ಕೊಟ್ಟಿದ್ದಾರೆ ನೋಡಿ. ನೋಡಿ ಗೈಸ್, ಅಕ್ಕ ತಿಂದಿದ ತಕ್ಷಣ ತಟ್ಟೆ ಇಸ್ಕೊಂಡು ಎಲ್ಲ ಕ್ಲೀನಿಂಗು. ಅಕ್ಕನ ಮೇಲೆ ಇವತ್ತು ಲವ್ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್, ಅಲ್ವೇನೋ? ಯಾವಾಗಲೂ ಇರುತ್ತೆ ಬಟ್ ತೋರಿಸ್ಕೊಳಲ್ಲ, ಇವತ್ತು ತೋರಿಸ್ಕೊಳ್ತವ್ರಿ. ರಂಜು ಗಿಫ್ಟು ತಿನ್ಕೊಬಿಡ್ತೀನಿ ಇವಾಗೆಲ್ಲ. ಅದಾಗಿ ಮುಖ್ಯ. ಅಕ್ಕನ ತುಂಬ ಸೇವೆ ಮಾಡ್ತಿದ್ದಾರೆ ನೋಡಿ ಗೈಸ್. ಸೊಸೆ ಕೊಡ್ತಾರೆ ಇಲ್ಲ ಅಳಿಯ ಕೊಡ್ತಾರೆ ಅಂತ. ಕುಡೀರಿ ಕುಡೀರಿ, ನಮ್ಮ ಹೊಟ್ಟೆ ಉರ್ಸ್ಕೊಂಡು ನೀವು. ಹೆಣ್ಣರಲ್ಲಿ ಗಂಡರಲ್ಲಿ ಧೈರ್ಯವಾಗಿರು, ಯಾವುದಾದ್ರೂ ಹ್ಯಾಪಿಯಾಗಿರು, ಸರಿನಾ? ಸೋದ್ರು ಮಾವ ನನಗೆ ಗಂಡು ಬೇಕು. ಸೋದ್ರ ಮಾವ ಆಗಿದ್ಕೊಂಡು ಗಂಡು ಅಂತ ಆಸೆ ಪಡ್ಬೇಕು ತಾನೆ. ಅಂದ್ಕೊಂಡಿದ್ದೀವಿ ಮನಸ್ಸೊಳಗೆ, ಬಟ್ ನಿಮ್ಗೆ ಧೈರ್ಯ ಹೇಳ್ತಾ ಇರೋದು ಯಾವ್ಯಾವುದು ಇರಲಿ, ಟ್ಯಾಲಿ ಆಗಬೇಕು. ಸರಿ ಸರಿ ಸೋದ್ರು ಮಾವ, ಇವಾಗ ಅನ್ಕೋ, ನೀನೇನು ಅನ್ಕೊಂತೀಯ ಹೊಟ್ಟೆ ಒಳಗಡೆ ಚೇಂಜ್ ಆಗಿಬಿಡುತ್ತೆ ಇವಾಗ. ಚೆನ್ನಾಗಲಿ ಕಣಪ್ಪ. ಭಗವಂತ ನನಗೆ ಯಾವುದಾದ್ರೂ ಪರವಾಗಿಲ್ಲ ಭಗವಂತ. ಸಿಸ್ಟರ್ಸ್ ಎಲ್ಲ ಅವಾಗವಾಗ ಬಂದು ಪಾಪುದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ಈ ಥರ ಹಾರ್ಟ್ ಬೀಟ್ ಸೌಂಡೆಲ್ಲ ಲೈವಲ್ಲಿ ನೋಡಿದ್ದೆ. ಏನಿದು ಸಮಸ್ಯೆ ಏನು ಹೇಳು? ಏನು ಬೇಕು ಹೇಳು ನಿಂಗೆ ಫಸ್ಟು? 1,000. ಏನು ತಗೋಬೇಕು ನಿಂಗೆ? 1,000. ಗಂಡಪಾಪ ಹೋಗಿದ್ರೆ 1,000 ಕೊಡ್ಬೇಕೇ? ಡವ್ವು ಮಡ್ಗುಪ್ಪನ ಡವ್ವು ಗಂಡಾಗ್ದವ್ರ ಚಿನ್ನೆ ಗಂಡಾಗ್ದಿರ ಅವನೇ ವಾಪಸ್ ಕೊಡ್ತೀನಿ 1,000ನ. ಕೊಡ್ತೀಯ ವಾಪಸ್ಸು? ತಂಗಿಗೆ ನೀನು ವಾಪಸ್ ಕೊಡ್ಬೇಕು 1,000ನ. ಗಂಡಾರ ನಾವು ಕೊಡ್ತೀವಿ, ಹೆಣ್ಣಾರ ನೀನು ಕೊಡು. ನೋಡ್ ಮಾಮ ಏನಂತೈತೆ. ಡವ್ವು ಮುಚ್ಕೊಂಡ್ ಮಡ್ಗಲ್ಲ ಡವ್ವು ಫೋನ. ಓಹೋ ಬುಲೆಟ್ ತಗೋದು. ಸರಿ 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 ಆಯ್ತು, ಮನಿಕಪ್ಪ ಊಟ ಮಾಡಿ. ಒಂಥರ 9:30 ಆಗ್ಬಿಟ್ಟಿದೆ, ಮನೆಗೆ ಹೋಗ್ಬೇಕು, ಇಲ್ಲ ಬೈತಾರೆ. ಮಾರ್ನಿಂಗ್ ಬೇಗ ಬರೋಣ, 8 ತೇಜಕ್ಕಂಗೆ ಆಸೆ ಇದೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ. ವಿಡಿಯೋ ಎಂಡ್. ನಾಳೆ ಭೇಟಿಯಾಗೋಣ. ಬೈ ಬಾಯ್.